2023ರಲ್ಲಿ ಚುನಾವಣೆಯಾಗಿ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಚಿವ ಸಂಪುಟವನ್ನು ಪುನರಚನೆ ಮಾಡುವಂತ ಸಂದರ್ಭದಲ್ಲಿ ಎಷ್ಟೋ ರಾಜ್ಯದ ಜನ ಖುಷಿ ಪಟ್ಟರು. ಪರವಾಗಿಲ್ಲ, ಒಂದು ಒಳ್ಳೆ ಸರ್ಕಾರವನ್ನ ಕೊಟ್ಟಿದೀವಿ, ಮಾಡ್ತೀವಂತ. ಅಲ್ಲಿ ಸಚಿವ ಸಂಪುಟ ಮಾಡಿದಾಗ ನಾನ್ ಸಚಿವ ಅಂತೇಳಿ 130ಕ್ಕೂ ಅಧಿಕ ಸಚಿವರುಗಳು ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗಿ ಹೊಟ್ಟೋಗಿತ್ತು. ಆದ್ರೂ ಸಹ ಎಷ್ಟೋ ಜನರಿಗೆ ಆಸೆ ಇತ್ತು ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ನಾವು ಆಗ್ತೀವಿ ಅಂತ. ದುರಂತವ ಅವರ ಅದೃಷ್ಟ ಚೆನ್ನಾಗಿರ್ಲಿಲ್ವೋ ಏನೋ ಗೊತ್ತಿಲ್ಲ, ಅವ್ರಿಗೆ ಎಷ್ಟೋ ಜನ ಆದ್ರೂ ಎಷ್ಟೋ ಜನ ಆಗ್ಲಿಲ್ಲ. ಆದ್ರೂ ಆಸೆ ಇತ್ತು ಅವ್ರಿಗೆ. ಯಾಕೆ ಅಂತ ಹೇಳಿದ್ರೆ ಎಷ್ಟೋ ಜನ ಆಗ್ಲಿಲ್ಲ ಅಂದ್ರೆ ಎಷ್ಟೋ ಜನ ಆಗಿರೋದಕ್ಕೆ ತಾನೇ ಕೆಲವರಿಗೆ ಸ್ಥಾನಮಾನ ಸಿಗಲ್ಲ. ಎಲ್ರಿಗೂ ಒಟ್ಟೊಟ್ಟಿಗೆ ಕೊಡಕ್ಕಾಗುತ್ತೆ. ಸರ್ ಹೇಳಿದ್ರಲ್ಲ 80 ಜನಕ್ಕೂ ಸ್ಥಾನಮಾನ. ಆಯ್ತು. ಅದಕ್ಕೆ ಅದಾದ್ಮೇಲೆ ಅವ್ರಿಗೆ ಗೊತ್ತಿತ್ತು 2ನೇ ಸರಿ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ, ಹೊಸ ಮುಖ್ಯಮಂತ್ರಿ ಬಂದೇ ಬರ್ತಾರೆ, ನಮ್ಮನ್ನ ಕಡೆಗಣಿಸಲ್ಲ ಅಂತೇಳಿ ಕೊತ ಕುದೀತಾ ಇದ್ರು, ಸಹ ತಡ್ಕೊಂಡಿದ್ರು. ಯಾವಾಗ ಸಿದ್ದರಾಮಯ್ಯನವರು ಇಳಿದಂತ ಸಂದರ್ಭದಲ್ಲಿ ಹೈಕಮಾಂಡ್ ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ನಮ್ಗೆಲ್ಲ ಬೆಣ್ಣೆ ಒಳಗಡೆ ಕೂದಲನ್ನ ತೋರಿಸಿದ್ರು. ಯಾವಾಗ ಅಂತ ಹೇಳಿದ್ರೆ ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡುವಂತ ಸಂದರ್ಭದಲ್ಲಿ, ಸಿದ್ದರಾಮಯ್ಯನವ್ರನ್ನ ಇಳಿಸುವಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಕೋಆಪರೇಷನ್ ಏನು, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಮಾಡಬೇಕಾದ್ರೆ ಏನು ಎಲ್ಲರೂ ಸಂತೋಷದಲ್ಲಿ ಮಾಡಿ ಅಧಿಕಾರವನ್ನು ಕೊಟ್ಟರು. ಆದ್ರೆ ಇವತ್ತೇನಾಗಿದೆ, ಕಾಂಗ್ರೆಸ್ ಪಕ್ಷದ ಒಳಗಡೆ ಕೊತ. ಆದ್ರೆ ಇವತ್ತು ರಾಜ್ಯದ ಜನ ಹೇಳ್ತಾರೆ ಏನ್ರಿ ಇದೆಲ್ಲ ನಿಮ್ದು ಅಂತ ಹೇಳಿ. ನಾವು ಮತ್ತೆ ಇದಕ್ಕೆ ಬರೋಣ. ಇವತ್ತು ಏನು ಅಧಿಕಾರದಲ್ಲಿ ಸಚಿವ ಸಂಪುಟದ 11 ಹೊಸ ಮುಖಗಳಿಗೆ ಅಧಿಕಾರವನ್ನ ಕೊಟ್ಟಿದ್ದೀರ ನೀವು. ಯಾರ್ಯಾರಿಗೆ ಎಂತೆಂತ ಮುಖಗಳು ಕೊಟ್ಟಿದ್ದಾರೆ ನೋಡಿ. ನಂಬರ್ 1 187 ಕೋಟಿ ಹಗರಣದ ರೂವಾರಿ ನಾಗೇಂದ್ರ. ನಂಬರ್ 2 ಚೆಕ್ ಬೌನ್ಸ್ ಹಗರಣದಲ್ಲಿ ದೋಷಿ ಎಂದಿರುವಂತ ಮಧು ಬಂಗಾರಪ್ಪ. ನಂಬರ್ 3 ಬೆಳಿಗ್ಗೆ ಎದ್ರೆ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ತನ್ನ ಲಿಂಗಾಯತ ಸಮುದಾಯಕ್ಕೆ ಲಾಠಿ ಚಾರ್ಜ್ ಅನ್ನ ಮಾಡಿಕೊಟ್ಟಂತ ಕಾಸಪ್ನವರಿಗೆ. ನಂಬರ್ 6 ಕಾರ್ಮಿಕ ಕಿಟ್ ಹಗರಣದಲ್ಲಿ ರೂವಾರಿಯಾಗಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಗಳಿಂದ ಚೀಮಾರ್ ಹಾಕ್ಸ್ಕೊಂಡಿರ್ತಕ್ಕಂಥ ಲಾಡ್ಗೆ. ಇವರೆಲ್ಲವನ್ನ ಇಟ್ಕೊಂಡು ಇದು ವೆರಿ ಇಂಪಾರ್ಟೆಂಟ್. ಮಂಡ್ಯ ಜಿಲ್ಲೆಯ ಜನ ಇವ್ರನ್ನ ಯಾಕಪ್ಪ ಮಾಡಿದ್ರಿ ಸಚಿವನನ್ನ ಅಂತೇಳಿ ಕೈ ಮುಗಿಯಲು ಮೇಲೆ ಬಂದ್ಬಿಟ್ಟಿದ್ರು. ಅಂತವ್ರು ಇವತ್ತು ಮತ್ತೆ ಮಂಡ್ಯ ಜಿಲ್ಲೆಯಿಂದ ಸಚಿವ ಸ್ಥಾನ. ಮತ್ತೆ ಇದ್ರ ಜೊತೆಗೆ 7 ಜಿಲ್ಲೆಗಳಿಗೆ ನಿಮ್ಗೆ ಸಚಿವರನ್ನೇ ನಾನು ಕೊಡಕ್ಕಾಗೋದಿಲ್ಲ, ಸಚಿವ ಮುಕ್ತ ಕಾಂಗ್ರೆಸ್ ಸಚಿವ ಮುಕ್ತ ಜಿಲ್ಲೆಗಳನ್ನಾಗಿ ಘೋಷಣೆ. ಇದಲ್ಲದೆ ಸಹ ಹಗಲು ರಾತ್ರಿ ನಾನು ಸಚಿವ ಅಂತೇಳಿ ಮಾಧ್ಯಮಗಳ ಮುಂದೆ ಬಂದಂತ ಚಿಕ್ಕಬಳ್ಳಾಪುರದ ಶಾಸಕ, ಮಾಧ್ಯಮಗಳಿಂದ ಬಂದಂತ ದಾವಣಗೆರೆಯ ಶಿವಗಂಗಾ, ಮಾಧ್ಯಮಗಳು ಬಂದಂತ ಬಿ.ಟಿ. ಪಾಟೀಲ್ರು, ಇವರು ಆಮೇಲೆ ಇನ್ನೊಂದು ಕೇಳಿ ಶಿಲ್ಪಾಜಿ, ಇನ್ನೊಂದು ಕೇಳಿ ಆಯ್ತು ಕೇಳಿ, ಶ್ರುತಿ ಮಾತಾಡ್ತಾ ಇಷ್ಟೊಂದು ಕಲರ್ಫುಲ್ ಆಗಿ ಹೇಳೋದೇನ್ ಬೇಡ. ಈಗ ಒಬ್ಬೊಬ್ಬ ಶಾಸಕರ ಬಗ್ಗೆ ಆರೋಪಗಳಿದೆ, ಅಂತವ್ರಿಗೆಲ್ಲ ಕೊಟ್ಬಿಟ್ರಿ ಅಂತ. ಹಾಗಾದ್ರೆ ಜೆಡಿಎಸ್ ನಲ್ಲಿ ಯಾವ ಶಾಸಕರ ಮೇಲೂ ಆರೋಪನೇ ಇಲ್ವಾ? ಹಂಗಾದ್ರೆ ಒಬ್ಬೊಬ್ರನ್ನ ಕೆದಕ್ತಾ ಹೋದ್ರೆ ಒಂದಲ್ಲ ಒಂದು ವಿಚಾರಗಳಿದೆ. ಯಾರಿಗೂ ಸಚಿವ ಸ್ಥಾನ ಸಮಯ ಸಂದರ್ಭನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದು ಕಾರ್ತಿರೋದು ಕಾಂಗ್ರೆಸ್ ಸಚಿವ ಸಂಪುಟದ ಬಗ್ಗೆ ನೋಡಿ. ನಾನು ಬಂದಿರೋದು ಕಾಂಗ್ರೆಸ್ ಸಚಿವ ಸಂಪುಟದ ಅನೇಕ ಆರ್ಟಿಕಲ್ ಇದೆ. ಇವತ್ತು ರಾಜ್ಯದಲ್ಲಿ ನೋಡ್ಕೊಳ್ಳಿ, ಇವತ್ತು ಕೇಂದ್ರದಿಂದ ಕಾಂಗ್ರೆಸ್ ಫಸ್ಟ್ ರಿಯಾಕ್ಷನ್ ಇದು. ಈ 2ನೇ ರಿಯಾಕ್ಷನ್ ಮತ್ತೆ ಬರ್ತೀನಿ, ಮತ್ತೆ ಇದನ್ನ ಕಂಟಿನ್ಯೂ ಮಾಡೋರಂತ ಇರಿ. ಕಾಂತಿ ಶೆಟ್ಟಿ ಮೇಡಮ್ ಫಸ್ಟ್ ರಿಯಾಕ್ಷನ್ ಕೊಡಿ ಮೇಡಮ್. ಒಬ್ಬಳು ಮಹಿಳೆ, ನಾನು ಇಲ್ಲಿ ಇದ್ದೀನಿ. ಅದೇ ನಾರಿ ಶಕ್ತಿ ನಮ್ಮ ಜೊತೆ. ಮಹಿಳೆ ಯಾವತ್ತಿದ್ರು ಕಡೆಗಣನೆ ಕೊನೆಗಲ್ವಾ ಶ್ರುತಿ? ಇಲ್ಲೂ ನಾವು ತೋರಿಸ್ಕೊಟ್ರಿ ಇವತ್ತು. ಇರ್ಲಿ, ನಾನು ಇವತ್ತು ಹೌದು ಮಹಿಳೆಯಾಗಿ ನಾನು ಆರಂಭಿಕವಾಗಿ ಮಾತಾಡಿದ್ದೆ ಅನ್ನೋ ಕಾರಣಕ್ಕೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಮಹಿಳಾ ಪರ, ನಾವು ಮಹಿಳಾ ಸಬಲೀಕರಣ ಅಂತ ಭಾಷಣ ಮಾಡುವಂತ ಕಾಂಗ್ರೆಸ್ಸಿಗರು ಇವತ್ತು ಕಳೆದ ಏಪ್ರಿಲ್ ಅಲ್ಲಿ ಮಹಿಳಾ ಬಿಲ್ ಬಂದ, ಕೇಂದ್ರ ಸರ್ಕಾರದಿಂದ ಮಹಿಳಾ ಬಿಲ್ ಅನ್ನ ವಿರೋಧಿಸಿದ್ರು. ಇವತ್ತು ಅದಕ್ಕೆ ಸರಿ ಅನ್ನುವಂತೆ ಒಂದೇ ಒಂದು ಮಹಿಳೆಗೆ ಇವತ್ತು ಅವಕಾಶ ಅವರು ಕೊಟ್ಟಿಲ್ಲ. ಕೊನೆಗೆ ಒಂದಿದೆ ಅಂತ ಕಾಂಗ್ರೆಸ್ ವಕ್ತಾರ ಹೇಳ್ತಾರೆ, ಅಲ್ಲೂ ಕೂಡ ಕೊನೆಗೆ ಇದ್ದರೆ ಕೊಡಬಹುದು. ಮೊದಲು ಮಹಿಳೆ ಕೊಡ್ಬೇಕಂತ ಅವಶ್ಯಕತೆ ಅವರಿಗಿಲ್ಲ, ಅಥವಾ ಮಹಿಳಾ ಪರ ಇಲ್ವೇ ಇಲ್ಲ. ಮಹಿಳೆಯರ ಬಗ್ಗೆ ಇಷ್ಟು ತಾತ್ಸಾರ ಅನ್ನೋದು ಒಂದು ಕ್ಯಾಬಿನೆಟ್ ಮಿನಿಸ್ಟರ್ ಮಹಿಳೆ ಕೊಟ್ಟಿಲ್ಲ ಅಂತ ಹೇಳಿದ್ಮೇಲೆ ಏನ್ ಮಹಿಳಾ ಪರ ಮಾತಾಡ್ತಿದ್ದೀರಾ ನೀವು ಇವತ್ತು? ಅದ್ರ ಜೊತೆಗೆ ಏನು 187 ಕೋಟಿ ವಾಲ್ಮೀಕಿ ಹಗರಣದಲ್ಲಿ ಏನಿದಾಗಿತ್ತು, 1000 ಪುಟದ ಚಾರ್ಜ್ ಶೀಟ್, 1000 ಪುಟದ ಆರೋಪದ ಪಟ್ಟಿ ಇರುವಂತಹ ಅವರು ಸಚಿವರನ್ನು ಮಾಡಿದ್ದೀರಾ. ಇವತ್ತು 8 ಜಿಲ್ಲೆಗೆ 0, ಎಐಸಿಸಿ ಅಧ್ಯಕ್ಷರ ಜಿಲ್ಲೆಗೆ 3 ಸಚಿವರು ಒಂದೇ ಜಿಲ್ಲೆಗೆ. ಅದರ ಪಕ್ಕದ ಯಾದಗಿರಿ ನೆನಪಿ ಬಂದಿಲ್ಲ, ಪಕ್ಕದ ವಿಜಯನಗರ ನೆನಪಿ ಬಂದಿಲ್ಲ, ಪಕ್ಕದಲ್ಲಿರುವಂತಹ ಯಾವುದು ಇದು ಹಳ್ಳಿಗಳ ನೆನಪಿ ಬಂದಿಲ್ಲ, ಜಿಲ್ಲೆಗಳ ನೆನಪಿ ಬಂದಿಲ್ಲ. 8 ಜಿಲ್ಲೆಗೆ 0 ಕೊಟ್ಬಿಟ್ಟು ಎಐಸಿಸಿ ಅಧ್ಯಕ್ಷರ ಸಚಿವರ ಜಾಗಕ್ಕೆ 3 ಕೊಡ್ತಾರೆ ಒಂದೇ ಜಿಲ್ಲೆಗೆ. ಇರ್ಲಿ, ಇದು ಅವರವರ ಪಾಠ. ನಾನು ಇವತ್ತು ಹೇಳಕ್ ಬಂದಿರೋದು ಒಂದು ಇಂಪಾರ್ಟೆಂಟ್ ವಿಚಾರ. ಎಐಸಿಸಿ ಲೆಟರ್ ಅಲ್ಲಿ ಸಭಾಪತಿ ಉಪಸಭಾಪತಿಯ ಲೆಟರ್ ಹೆಸರು ಬರುತ್ತೆ. ಯಾವ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ ಇವರು? ರಾಜೇಂದ್ರ ಸರ್ ಇದ್ರ ಬಗ್ಗೆ ಮಾತಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ ನಾನು. ಯಾವ್ದಾದ್ರು ಲೆಟರ್ ಅಲ್ಲಿ ಸಭಾಪತಿ ಇವ್ರಾಗ್ಬೇಕು ಅಂತ ಹೇಳಿ ಪಕ್ಷದ ಲೆಟರ್ ಅಲ್ಲಿ ಕೊಡ್ತಾರಾ? ಉಪಸಭಾಪತಿ ಇವ್ರಾಗ್ಬೇಕಂತ ಕೊಡ್ತೀರಾ?
ಮಾತಾಡ್ತಿದ್ರೆ ಸಂವಿಧಾನದ ಬಗ್ಗೆ ಮಾತಾಡ್ತೀರಾ. ಇವತ್ತು ಇಷ್ಟೆಲ್ಲ ನೀವು ಮಾತಾಡ್ತಿದ್ದೀರಾ ನೋಡಿ, ಆಡಳಿತ ಹಸ್ತಾಂತರ ಆಗ್ತಿರೋದು ಇದು ಹೊಸದಾಗಿ ಅಲ್ಲ. 3 ವರ್ಷದಿಂದ ಸರ್ಕಾರ ಟೇಕ್ ಆಫ್ ಆಗಿಲ್ಲ. ಯಾವುದೇ ಒಂದು ಜನರ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾತಾಡ್ತಿಲ್ಲ, ರೈತರ ಬಗ್ಗೆ ಮಾತಾಡ್ತಿಲ್ಲ. ರೈತರು ನಾವು ಬರೀ ಇವರ 3 ವರ್ಷ ಈ ತರ ಕಚ್ಚಾಟ ಆಯಿತು, ಕುರ್ಚಿ ಕಾದಾಟ ಆಯಿತು. ಇನ್ನು ಇರುವ 2 ವರ್ಷದಲ್ಲೂ ಇದು ಈಗ ನಿನ್ನೆ ಸಚಿವ ಸಂಪುಟ ವಿಸ್ತರಣೆ ಆಯಿತು, 2 ತಿಂಗಳಾಯಿತು ನಿನ್ನೆಗೆ ಅಧಿಕಾರ ವಹಿಸಿಕೊಂಡು. 2 ತಿಂಗಳಿಂದ ಕೇಂದ್ರದ ಏನು ಅವರ ವರಿಷ್ಠರ ಬಾಗಿಲಿಗೆ ಹೋಗಿ ಹೆಂಗೋ ಸಚಿವ ಸಂಪುಟವನ್ನ ಮಾಡಿದ್ದೀರಾ. ಒಂದು ಮಹಿಳೆಗೆ ಹೆಸರು ಹಾಕ್ಬಿಟ್ಟು ನೀವು ಬೇಡ ಅಂತ ಹೇಳ್ತೀರಾ, ಕೊಡೋದು ಬೇಡ, ನೀವು ಕೊಟ್ಟಿಲ್ಲ, ಓಕೆ, ಹೆಸರು ಹಾಕ್ಬಿಟ್ಟು ನೀವು ಬರಬೇಡಿ ಪ್ರಮಾಣ ವಚನಕ್ಕಂತ ಈ ತರ ಒಂದು ಇನ್ಸಲ್ಟ್ ಮಾಡ್ತಾರೆ ಒಂದು ಮಹಿಳೆಗೆ ಅಂತ ಹೇಳಿದ್ರೆ ನಿಮ್ಮ ಈ ಒಂದು ಮನಸ್ಥಿತಿಗೆ ಧಿಕ್ಕಾರ ಇರಲಿ. ಒಂದು ಮಹಿಳೆಗೆ ಅವರಿಗೆಲ್ಲರೂ ಕಂಗ್ರಾಚುಲೇಷನ್ ಹೇಳ್ತಾರೆ, ಸ್ವೀಟ್ ತಿನ್ನಿಸ್ತಾರೆ, ರೆಡಿ ಆಗ್ಬಿಟ್ಟು ಬನ್ನಿ ಅಂತ ಹೇಳುವಾಗ ಪ್ರಮಾಣ ವಚನದ ಟೈಮಲ್ಲಿ ನೀವು ಬೇಡ ಅಂತೀರಾ. AICCದ ಪ್ರಮುಖರ ಒಂದು ವೇಣುಗೋಪಾಲ್ ಜಿ ಅವರ ಹೆಸರಲ್ಲಿ ಲೆಟರ್ಡ್ ಅಲ್ಲಿ ಹೆಸರು ಬರುತ್ತೆ, ಅವರ ಮೇಡಮ್ ಅವ್ರದ್ದು ಹೆಸರು. ಈಗ ಪ್ರಮಾಣ ವಚನಕ್ಕೆ 1 ಅವರ್ ಇರುವಾಗ ನೀವು ಬೇಡ, ನಿಮ್ಮ ಹೆಸರು ಇಲ್ಲ ಅಂದ್ರೆ ಇದಕ್ಕಿಂತ ಇನ್ಸಲ್ಟ್ ಬೇಕೇನ್ರಿ ಮಹಿಳೆಗೆ? ನೀವು ಕೊಟ್ಟಿಲ್ಲ, ಓಕೆ, ಹೆಸರು ಹಾಕ್ಬಿಟ್ಟು ಕೊಟ್ಟಿಲ್ಲ ಅಂದ್ರೆ ಏನ್ ಅರ್ಥ? ಇದು ನಿಮ್ಮ ಮಹಿಳಾ ಪರ ಧ್ವನಿ ಎತ್ತುವುದೇ? ಇದು ನಿಮ್ಮ ಮಹಿಳೆಯರಲ್ಲಿ ಎಲ್ಲಿ ಹೋಗಿದೆ? ನಿಮ್ಮ ಮಹಿಳಾ ಏನು ಎಷ್ಟು ಜನ ಮಹಿಳಾ ಮಣಿಗಳೆಲ್ಲ ಕೈ ಎತ್ತಾ ಇದ್ರಲ್ಲ, ಎಲ್ಲಿ ಹೋಗಿದ್ರಿ? ಈಗ ಈ ನಮ್ಮನೆ ಇನ್ಸಲ್ಟ್ ಮಾಡ್ಬೇಕಾ? ಅದರಲ್ಲೂ ಒಂದು ಈಗ ಕಾಂಗ್ರೆಸ್ ವಕ್ತಾರ ಹೇಳ್ತಾರೆ ಒಂದು ಖಾಲಿ ಇದೆ ಕೊಡ್ಬೋದು ಅಂದ್ರೆ, ಅದು ಕೊನೆಗೆ ನೋಡೋಣ, ಚರ್ಚೆ ಬಂದ್ರೆ ಮಾಡೋಣ, ಈ ತರ ಇರ್ಬೋದೇ ವಿನಃ ಪ್ರತಿ ಬಾರಿನೂ ಮಹಿಳಾ ಪರ ಅಂತ ಮಾತಾಡ್ತಿದ್ದೀರಾ. ಇವತ್ತೇನಾದ್ರೂ ಲಾಸ್ಟ್ ಏಪ್ರಿಲ್ ಅಲ್ಲಿ ನೀವು ಸಪೋರ್ಟ್ ಕೊಟ್ಟಿದ್ರೆ 2029ಕ್ಕೆ ಎಲ್ಲಾ ಮಹಿಳೆಯರು ಕೇಂದ್ರದಲ್ಲಿ ಇರ್ತಾ ಇದ್ರು. ಯಾವುದು ಮಾಡಿಲ್ಲ. ನಾವು ಬರೀ ಇದನ್ನು ಮಾತಾಡ್ತಿದೀವಿ ಅಂತ ಹೇಳಿದ್ರೆ, ಮಹೇಶ್ ಅವರು ಹೇಳಿದಕ್ಕೆ ನಾನು ಧ್ವನಿಗೂಡಿಸ್ತೀನಿ. ಅವ್ರು ಹೇಳಿದ್ರಲ್ಲಿ ತಪ್ಪಿಲ್ಲ. 1-2 ಮಾತುಗಳಿದೆಯಲ್ಲ, 1000 ಪುಟದ ಚಾರ್ಜ್ ಶೀಟ್ ಇದೆ ರೀ, ಇನ್ನ ಕೇಸ್ ಇದೇ. ನಮ್ಮ ಮಾಜಿ CM ಅವರು ಸಿದ್ದರಾಮಯ್ಯನವರು ವಿಧಾನಸೌಧದಲ್ಲಿ ಫ್ಲೋರ್ ಅಲ್ಲಿ ಒಪ್ಕೊಂಡಿದ್ದಾರೆ, ಹೌದು ಹಗರಣ ಆಗಿರೋದು ನಿಜ. ಆ ತರ ಇದ್ರೂ ಕೂಡ ಅದು ಕ್ಲಿಯರ್ ಆಗದ ಅದನ್ನು ಮಾಡಿದೀರಾ. ಅನೇಕ ನಾವು ಹೆಸರುಗಳು ತಗೊಳ್ಳಲ್ಲ, ಅನೇಕರಿಗೆ ಈ ತರ ಭ್ರಷ್ಟಾಚಾರಕ್ಕೆ ಮಣೆ ಹಾಕಿದ್ದೀರಾ ಅನ್ನೋದನ್ನ CM ಅವರು ಒಪ್ಕೊಂಡಿದ್ದಾರೆ ಅಂತ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಇರುವ ಒಂದು ಖಾಲಿ ಸ್ಥಾನ ಕಾಂಗ್ರೆಸ್ ವಕ್ತಾರರು ಹೇಳೋ ಪ್ರಕಾರ ಅದು ಮಹಿಳೆಯರಿಗೆ ಮೀಸಲಿಟ್ಟಿದ್ದೀವಿ, ಇವತ್ತೆಲ್ಲ ನಾಳೆ ಮಹಿಳೆ ಖಂಡಿತ ಸಚಿವರಾಗೇ ಆಗ್ತಾರೆ ನಮ್ಮ ಸಂಪುಟದಲ್ಲಿ, ಅದಕ್ಕೆ ಅವಕಾಶ ಇದೆ ಅಂತ. ಬಟ್ ಅದನ್ನ ಮೊದಲೇ ಮಾಡಿಬಿಟ್ಟಿದ್ರೆ ಗೌರವ ಇರ್ತಾ ಇತ್ತು ನಾರಿ ಶಕ್ತಿಗೆ ಅಂತ. ಯಾಕಂದ್ರೆ ಮಾತಾಡುವಾಗ ಮೊದಲ ಆದ್ಯತೆ ನಾರಿ ಶಕ್ತಿಗೆ ಅನ್ನುವಂಥ ವಿಚಾರಗಳನ್ನ ಪ್ರಸ್ತಾಪ ಮಾಡುವಾಗ ಯಾವ ಮಹಿಳೆಯನ್ನ ಸಚಿವರಾಗಿ ಮಾಡಬೇಕು ಅನ್ನುವಂಥ ಗೊಂದಲ ಕೊನೆಯ ಕ್ಷಣದ ತನಕ ಮುಂದುವರಿಯುತ್ತೆ ಅಂತ ಅಂದ್ರೆ ಯಾಕಿಷ್ಟು ಕಾಂಪ್ಲಿಕೇಶನ್ಸ್ ಆಗೋಯ್ತು ಕಾಂಗ್ರೆಸ್ ಪಾಳೆಯದಲ್ಲಿ ಅಂತ.